ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ರಮೇಶ್ ಅರವಿಂದ್ ಎಂದರೆ ಯಾರಿಗೆ ತಿಳಿದಿಲ್ಲ ಹೇಳಿ. ಅವರ ಈಗಲೂ 60ರ ವಯಸ್ಸಾದರೂ ಈಗಲೂ ಅವರು 25ರ ಹರೆಯದ ಹಾಗೆ ಇದ್ದಾರೆ. ಅವರನ್ನು ನೆನೆದುಕೊಂಡರೆ ನೆನಪಾಗುವ ಫಿಲಂಗಳು ಪಂಚಮವೇದ, ನಮ್ಮೂರ ಮಂದಾರ ಹೂವೆ, ಅನುರಾಗ ಸಂಗಮ, ಪುಷ್ಪಗಳು, ನರಪುಷ್ಪಗಳು, ಅನುರಾಗ ಸಂಗಮ, ಈ ಥರ ಮದುವೆ, ಈ ಎಲ್ಲ ಮೂವಿಯಲ್ಲೂ ಅವರು ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಅವರನ್ನು ಮರೆಯಲು ಸಾಧ್ಯವೇ ಇಲ್ಲ. ಹಾಗಾಗಿ ರಮೇಶ್ ಅರವಿಂದ್ ಅವರು ಕಣ್ಣೀರಾಕಿದ್ದೇಕೆ ನೋಡೋಣ ಬನ್ನಿ. ರಮೇಶ್ ಅರವಿಂದ್ ಅವರು ಮೂಲತಃ ಅವರು ತಮಿಳುನಾಡಿನವರು. ಅವರ ಹೆಂಡತಿಯು ಅವರು ಎಲ್ಲೂ ಕಾಣಿಸಿಕೊಳ್ಳುವುದಿಲ್ಲ. ಅವರು ಕೂಡ ಪ್ರೇಮ ವಿವಾಹವನ್ನು ಲವ್ ಮ್ಯಾರೇಜನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಅವರಿಗಿರುವುದು ಇಬ್ಬರೇ ಮಕ್ಕಳು, ಗಂಡು ಆಶುಷ್ ಹಾಗೂ ಮಗಳು ನಿಹಾರಿಕಾ. ರಮೇಶ್ ಅರವಿಂದ್ ಅವರು ಕಣ್ಣೀರು ಬಂದಿದ್ದೇಕೆ? ನಿಹಾರಿಕಾರವರು ಆಗಲೇ ಇಂಜಿನಿಯರಿಂಗ್ ಓದಿ ಒಂದು ಒಳ್ಳೆಯ ಜಾಬಿನಲ್ಲಿದ್ದರು. ಏನೂ ಇಲ್ಲ ಅಂದರೂ ಸುಮಾರು 2 ಲಕ್ಷದವರೆಗೆ ಸಂಬಳ ಇರಬಹುದಿತ್ತು. ಈಗ ಅವರಿಗೆ ಏನಿಲ್ಲ ಎಂದರೂ ಸುಮ್ಮನೆ ಲೆಕ್ಕ ಹಾಕಿಕೊಂಡರೂ 3 ಲಕ್ಷ ರೂಪಾಯಿ ಸಂಬಳವಿರುತ್ತದೆ. ಅವರು ಜೊತೆಯಲ್ಲಿ ಕೆಲಸ ಮಾಡುವವರನ್ನು ಪ್ರೀತಿಸುತ್ತಿದ್ದರು. ಅದನ್ನು ಹೇಗೋ ತಿಳಿಸಿ ಮನೆಯಲ್ಲಿ ಮ್ಯಾನೇಜ್ ಮಾಡಿದ್ದರು. ಯಾರೂ ಒಪ್ಪದಿದ್ದರ ಕಾರಣ ರಮೇಶ್ ಅರವಿಂದ್ ಅವರು ಸಮಾಧಾನದಿಂದ ಹೆಣ್ಣು ಮಗು ಎಂದು ಹೇಳಿ, ಅವರು ಮಗಳನ್ನು ಕೈ ಬಿಡಬಾರದು ಎಂದು ಹೇಳಿ ಹುಡುಗನನ್ನು ಕರೆಸಿ ನೋಡಿ ಮದುವೆ ಮಾಡಲು ಏರ್ಪಡಿಸಿದರು. ತುಂಬ ಸಂತೋಷವಾಯಿತು ಹುಡುಗ ಹಾಗೂ ನಿಹಾರಿಕಾ ಹಾಗೂ ಅವರ ಯಜಮಾನರಿಗೆ. ಆಗ ಕೊರೋನಾ ಆಗಿರುವುದರಿಂದ ರಮೇಶ್ ಅರವಿಂದ್ ಅವರು ಕೊರೋನಾ ರೂಲ್ಸ್ ಪ್ರಕಾರ ಮದುವೆ ಮಾಡಬೇಕಾಗಿ ಬಂದಿತ್ತು. ಹಾಗಾಗಿ ಅವರು ಮದುವೆ ರೂಲ್ಸ್ ಪ್ರಕಾರನೇ ಮಾಡಿದ್ದರು, ಯಾರಿಗೂ ತಿಳಿಯಲಿಲ್ಲ. ಈಗ ಅವರು ತುಂಬ ಚೆನ್ನಾಗಿದ್ದಾರೆ. ಈಗ ಅವರು ನೆನೆದುಕೊಳ್ಳುತ್ತಾರೆ, ಆಹಾ ಹುಡುಕಿದರೂ ಇಂಥ ಹುಡುಗ ಸಿಗುವುದಿಲ್ಲ, ಇಂಥ ಹುಡುಗ ಸಿಕ್ಕಿದ ನಮಗೆ ಎಂದು ನೆನಪಿಸಿಕೊಳ್ಳುತ್ತಾರೆ. ಹಾಗಾಗಿ ರಮೇಶ್ ಅರವಿಂದ್ ಅವರ ಮಗನ ವಿಡಿಯೋ ನೋಡಬೇಕು. ಸೇಮ್ ವಿಡಿಯೋ ಇನ್ನು ಮುಂದಿನ ಚಾನಲ್ನಲ್ಲಿ ನಮ್ಮ ಬಹಿರಂಗ ಚಾನಲ್ನಲ್ಲಿ ನೀವು ನೋಡಬಹುದಾಗಿದೆ. ಹಾಗಾಗಿ ನಿಹಾರಿಕಾರವರು ಹುಡುಕಿದರೂ ಇಂಥ ಗಂಡ ಸಿಗುವುದಿಲ್ಲ, ಹಾಗೆ ನಾವೇ ಹುಡುಕಿದರೂ ಮಗಳೇ ಹುಡುಕಿದರೂ ಇಂಥ ಅಳಿಮಯ್ಯ ಸಿಗುವುದಿಲ್ಲ ಎಂದು ಹೇಳಿದ್ದಾರೆ. ರಮೇಶ್ ಅರವಿಂದ್ ಅವರ ಬಗ್ಗೆ ಏನನಿಸುತ್ತದೆ ನೀವು ಕಮೆಂಟ್ ಮಾಡಿ ತಿಳಿಸಿ.